ನಮಸ್ಕಾರ ಸ್ನೇಹಿತರೆ. ಈಚೆಗೆ ಉದ್ಯಮಪತಿ ವಿಜಯ್ ಮಲ್ಯ ಅವರು ಸುಮಾರು 9 ವರ್ಷಗಳ ನಂತರ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ರಾಜ್ ಶಾಮನಿಯವರ ಜೊತೆ ನಡೆದ ಒಂದು ದೊಡ್ಡ ಪಾಡ್ಕ್ಯಾಸ್ಟ್ನಲ್ಲಿ ಅವರು ತಮ್ಮ ಜೀವನದ ಹಲವು ಅಂಶಗಳ ಬಗ್ಗೆ ಬಹುಮುಖ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಥಮನೆಯದಾಗಿ ಅವರು ಕಿಂಗ್ಫಿಷರ್ ಏರ್ಲೈನ್ಸ್ ವಿಫಲತೆಯ ಬಗ್ಗೆ ಜವಾಬ್ದಾರಿ ಒಪ್ಪಿಕೊಂಡರು. ಎಷ್ಟೋ ನೌಕರರು ವೇತನವಿಲ್ಲದೆ ಬದುಕಿದ ಘಟನೆಗಳ ಬಗ್ಗೆ ಅವರು ಕ್ಷಮೆಯಾಚಿಸಿದರು. ಅವರು ಹೇಳಿದ ಪ್ರಕಾರ ಒಟ್ಟು ಸಾಲ 9,000 ಕೋಟಿಗಿಂತ ಹೆಚ್ಚು. ಆದರೆ ಅವರು 4,000 ಕೋಟಿ ಮರುಪಾವತಿ ಮಾಡಲು ಬ್ಯಾಂಕುಗಳಿಗೆ ಆಫರ್ ನೀಡಿದ್ದಾರೆ. ಆದರೆ ಎಸ್ಬಿಐ ಮತ್ತು ಇತರ ಬ್ಯಾಂಕುಗಳು ಅದನ್ನು ಒಪ್ಪಿಕೊಳ್ಳಲೇ ಇಲ್ಲ ಎನ್ನುತ್ತಾರೆ. ಅವರ ಪ್ರಕಾರ ಈ ವಿಷಯವನ್ನು ರಾಜಕೀಯ ಮಾಡಲಾಯಿತು. ಅವರು ಎಸ್ಬಿಐ ಮೇಲೆ ಗಂಭೀರ ಆರೋಪ ಮಾಡಿ ತಮ್ಮನ್ನು ಉದಾಹರಣೆಯಾಗಿ ಬಲಿಕೊಟ್ಟಿದ್ದಾರೆ ಎನ್ನುತ್ತಾರೆ. ತಮ್ಮ ಪಾವತಿಗೆ ಅವಕಾಶ ಕೊಟ್ಟಿದ್ದರೆ ಅವರು ಭಾರತದಲ್ಲಿ ಉಳಿದಿರುತ್ತಿದ್ದರು ಎಂದು ಹೇಳಿದರು. ಕಾನೂನು ಸಂಬಂಧಿತವಾಗಿ ಅವರು ಸ್ವತಃ ಒಪ್ಪಿಕೊಂಡರು. ಹೌದು, ನಾನು ಫ್ಯೂಜಿಟಿವ್, ಆದರೆ ನಾನು ಚೋರ ಅಲ್ಲ. ಅವರು ಭಾರತವನ್ನು ವಾರಂಟ್ ಇರೋದಕ್ಕೂ ಮುಂಚೆ ತೊರೆದಿರುವುದಾಗಿ ಹೇಳಿದರು ಮತ್ತು ಯುಕೆ ನ್ಯಾಯಾಲಯಗಳು ಭಾರತದ ಮಾನವ ಹಕ್ಕು ಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿವೆ ಎನ್ನುತ್ತಾರೆ. ಇನ್ನು ಭಾರತಕ್ಕೆ ಹಿಂತಿರುಗುವ ವಿಚಾರದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ವಾಪಸ್ ಬರ್ತೀನಿ, ಆದರೆ ನನಗೆ ನ್ಯಾಯೋಚಿತ ವಿಚಾರಣೆ ಮತ್ತು ಗೌರವದಾಯಕತೆ ಬೇಕು. ಆರ್ಸಿಬಿ ಬಗ್ಗೆ ಅವರು ಹೇಳಿದ್ದು, ನಾನು ಆ ತಂಡವನ್ನು ನಿರ್ಮಿಸಿದ್ದಕ್ಕೆ ಹೆಮ್ಮೆಯಿದೆ. ಇಂದಿಗೂ ಆರ್ಸಿಬಿಗೆ ಬೆಂಬಲ ಕೊಡುತ್ತೇನೆ. ವಿರಾಟ್ ಕೊಹ್ಲಿ ಬಗ್ಗೆ ಗೌರವದಿಂದ ಮಾತನಾಡಿದರು ಮತ್ತು ತಮ್ಮ ಕಾಲದಲ್ಲಿ ಐಪಿಎಲ್ ಗೆಲುವು ಸಿಕ್ಕಿಲ್ಲ ಎಂಬುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಇದಕ್ಕಿಂತಲೂ ಹೆಚ್ಚು ಅವರು ತಮ್ಮ ಬ್ರ್ಯಾಂಡ್ ಕಿಂಗ್ಫಿಷರ್ ಕ್ಯಾಲೆಂಡರ್ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ದೀಪಿಕಾ ಪಡುಕೋಣೆ ಮತ್ತು ಕತ್ರೀನಾ ಕೈಫ್ ಅವರಂತಹ ಸ್ಟಾರ್ಗಳ ಮೊದಲ ಹೆಜ್ಜೆಗೆ ಅದು ಸಹಾಯ ಮಾಡಿದೆ ಎಂದು ಹೇಳಿದರು. ಅವರ ಅಂತಿಮ ಮಾತುಗಳಲ್ಲಿ ಅವರು ಹೇಳಿದರು, ನನ್ನ ಬಗ್ಗೆ ಜನ ತಪ್ಪಾಗಿ ಅರ್ಥಮಾಡಿಕೊಂಡಿದ್ದಾರೆ. ನಾನು ಏನನ್ನೂ ದೋಚಿಲ್ಲ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ನಡೆದಿದೆ. ಇದೊಂದು ದೀರ್ಘ ಮಾತುಕತೆ, ಆದರೆ ವಿಜಯ್ ಮಲ್ಯ ಈ ಬಾರಿ ಬಾಯ್ಬಿಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ಹೇಗಿವೆ? ಅವರು ತಪ್ಪಾಗಿ ಬಲಿಯಾದವರಾ ಅಥವಾ ತಪ್ಪು ಮಾಡಿದವರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಸರಳ ವಿಶ್ಲೇಷಣೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.